ಸ್ನೇಹಿತರೆ ನಮಸ್ಕಾರ. ದಶಮಹಾವಿದ್ಯೆಗಳು ನಮ್ಮ ಸನಾತನ ಧರ್ಮದಲ್ಲಿ ಅಮ್ಮನವರ ಬಗ್ಗೆ ಮಾಡುವ ಸಾಧನಾ ಮಾರ್ಗವನ್ನು ಅಂದ್ರೆ ಶಕ್ತಿ ಪೂಜಾ ವಿಧಾನವನ್ನು ವಿದ್ಯೆ ಅಂತ ಕರೀತಾರೆ. ಈ ಹೆಸರು ಯಾಕೆ ಬಂತಪ್ಪ ಅಂದ್ರೆ ಅಮ್ಮನವರ ಬೀಜ ಮಂತ್ರಗಳು ಒಂದು ಕಾಸ್ಮಿಕ್ ವೈಬ್ರೇಷನ್ಸ್. ಈ ವೈಶ್ವಿಕ ತರಂಗಗಳು ವಿಜ್ಞಾನಕ್ಕೂ ಅತೀತವಾದ್ದು. ಪ್ರತಿ ಶಬ್ದಕ್ಕೂ ಒಂದೊಂದು ಶಕ್ತಿ ಇದೆ. ನಾವೇ ಕೆಲವು ಬಾರಿ ಕೆಲವು ಶಬ್ದಗಳಿಗೆ ಭಯ ಬೀಳ್ತೀವಿ. ಮಕ್ಕಳು ಗಲಾಟೆ ಮಾಡಿದಾಗ ಹಿರಿಯರು ಗದರ್ತಾರೆ. ಅಂದ್ರೆ ಆ ಗದುರಿದ ಶಬ್ದ ಮಕ್ಕಳನ್ನು ಹೆದರುವ ಹಾಗೆ ಮಾಡಿತು ಎಂದರ್ಥ. ಅದೇ ರೀತಿ ಮಂತ್ರಶಾಸ್ತ್ರದಲ್ಲಿ ಪ್ರತಿಯೊಂದು ಮಂತ್ರವನ್ನು ಸರಿಯಾದ ಕ್ರಮದಲ್ಲಿ ಪದ್ಧತಿಯಲ್ಲಿ ಉಚ್ಚರಿಸಿದರೆ ಅಪಾರವಾದ ಶಕ್ತಿ ಬರುತ್ತದೆ. ಅದರಲ್ಲೂ ದಶಮಹಾವಿದ್ಯೆಗಳ ಮಂತ್ರಗಳು ಅತ್ಯಂತ ಶಕ್ತಿವಂತವಾದ ಮಂತ್ರಗಳು ಎಂದು ಮಂತ್ರಶಾಸ್ತ್ರಗಳ ಉಲ್ಲೇಖ. ಈ ಮಂತ್ರಗಳ ಉಪಾಸನೆಯಿಂದ ನಮ್ಮಲ್ಲಿ ನಿದ್ರಾವಸ್ಥೆಯಲ್ಲಿರುವ ಹಲವಾರು ಶಕ್ತಿಗಳು ಜಾಗೃತಗೊಳ್ಳುತ್ತದೆ. ಆದರೆ ಇದು ಎಲ್ಲರಿಂದಲೂ ಆಗುವ ಕೆಲಸವಲ್ಲ. ಜಪ ಸಾಧನೆಯಿಂದ ಅತ್ಯಂತ ನಿಷ್ಠೆಯಿಂದ ಮಾಡುವ ಸಾಧಕನಿಗೆ ಮಾತ್ರ ಇದು ಸಿದ್ಧಿಸುತ್ತದೆ. ಆ ಶಕ್ತಿಗಳು ನಮಗೆ ಗೋಚರವಾಗುವ ರೀತಿಯಲ್ಲಿ ಅಥವಾ ನಮಗೆ ತಿಳಿಯುವ ಹಾಗೆ ಮಾಡುವ ವಾರಧಿಯೇ ಈ ಮಂತ್ರಗಳು. ಇಂಥ ಶಕ್ತಿವಂತ ಮಂತ್ರಗಳಿಂದ ಕೂಡಿದ ದೈವಿಕ ಶಕ್ತಿಯೇ ಈ ದಶಮಹಾವಿದ್ಯೆಗಳು. ಓಂಕಾರವನ್ನು ಜಪಿಸಿದರೆ ಅದರಿಂದ ಒಂದು ಮಾನಸಿಕ ಪ್ರಶಾಂತತೆ ಉಂಟಾಗುತ್ತದೆ. ಅದೇ ರೀತಿ ಗಾಯತ್ರಿ ಮಂತ್ರವನ್ನು 108 ಬಾರಿ ಜಪಿಸಿದರೆ ಅದರಿಂದ ಬಿಡುಗಡೆಯಾಗುವ ಶಕ್ತಿಯೇ ಬೇರೆ. ಅದು ಜಪಿಸುವ ಸಾಧಕನಿಗೆ ಮಾತ್ರ ತಿಳಿಯುತ್ತದೆ. ಹಾಗೆ ಈ ವಿಶ್ವದಲ್ಲಿ ಅತೀತ ಶಕ್ತಿಗಳು ಎಂದು ಕೆಲವಿರುತ್ತದೆ. ಆ ಶಕ್ತಿಗಳ ತೀವ್ರತೆ, ಆ ಶಕ್ತಿಯ ಉಪಾಸನೆಯಿಂದ ಬರುವ ಪ್ರಯೋಜನಗಳು ಅಧಿಕವೇ. ಇಂಥ ಅದ್ವಿತೀಯ ಶಕ್ತಿಯನ್ನು ಪಡೆಯಲು ದಶಮಹಾವಿದ್ಯೆಯ ಸಾಧನೆ ಮಾಡುತ್ತಾರೆ ಕೆಲವರು. ಕಾಳಿದಾಸ, ತೆನಾಲಿ ರಾಮಕೃಷ್ಣ ಕಾಳಿ ದೇವಿಯ ಸಾಧನೆ ಮಾಡಿದ ಮೇಲೆ ಪ್ರಸಿದ್ಧ ಕವಿಗಳಾಗಿದ್ದು. ಹಾಗೆ ರಾಮಕೃಷ್ಣ ಪರಮಹಂಸರು, ವಿವೇಕಾನಂದರು ಕೂಡ ಕಾಳಿ ಭಕ್ತರೇ. ಒಂದು ನಿರ್ದಿಷ್ಟವಾದ ಪದ್ಧತಿಯಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ ಸಾಧನೆ ಮಾಡಿದರೆ ಅದ್ಭುತವಾದ ಫಲ ನೀಡುವ ವಿದ್ಯೆಯೇ ಈ ದಶಮಹಾವಿದ್ಯೆಗಳು. ನಮಗಿರುವುದು 10 ದಿಕ್ಕುಗಳು: ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಆಗ್ನೇಯ, ವಾಯುವ್ಯ, ಈಶಾನ್ಯ, ನೈಋತಿ 8 ದಿಕ್ಕುಗಳಾದರೆ ಮೇಲಿರುವ ಆಕಾಶ, ಕೆಳಗಿರುವ ಪಾತಾಳವು ಸೇರಿಸಿ 10 ದಿಕ್ಕುಗಳಾಗುತ್ತದೆ. ಈ 10 ದಿಕ್ಕುಗಳೇ 10 ಶಕ್ತಿಗಳು. ಈ 10 ಶಕ್ತಿಗಳನ್ನೇ ದಶಮಹಾವಿದ್ಯೆಗಳು ಎಂದು ಕರೆಯುತ್ತಾರೆ. ಮಂತ್ರಶಾಸ್ತ್ರದಲ್ಲಿ ಪುರುಷ ದೇವತೆಯನ್ನು ಪೂಜಿಸುವ ಮಂತ್ರಗಳನ್ನು ದೇವತಾ ಮಂತ್ರಗಳು ಎನ್ನುತ್ತಾರೆ. ಹಾಗೆ ದೇವಿ ಮಂತ್ರಗಳನ್ನು ವಿದ್ಯೆ ಅಥವಾ ವಿದ್ಯೆಗಳು ಎನ್ನುತ್ತಾರೆ. ಈ ಮಂತ್ರಗಳಲ್ಲಿರುವ ಅಗಾಧ ಶಕ್ತಿಯಲ್ಲಿ ಒಂದು ರೇಣುವಷ್ಟು ಶಕ್ತಿಯ ಸಾಧನೆಯಾದರೂ ನಮ್ಮ ಜೀವನಗಳಲ್ಲಿ ಅದ್ಭುತಗಳು ನಡೆಯುತ್ತವೆ. ದಶಮಹಾವಿದ್ಯೆಗಳಲ್ಲಿ ಅದೆಷ್ಟೋ ಪ್ರಯೋಗಗಳಿವೆ. ಅದನ್ನು ಸ್ವಾರ್ಥಕ್ಕೆ ಉಪಯೋಗಿಸಿದರೆ ನಷ್ಟ ತಪ್ಪದು. ಆದರೆ ಜ್ಞಾನ ಮಾರ್ಗಕ್ಕೆ, ಜ್ಞಾನಾರ್ಜನೆಗೆ ಉಪಯೋಗಿಸಿಕೊಂಡವರು ಕಾಳಿದಾಸರು, ರಾಮಕೃಷ್ಣ ಪರಮಹಂಸರಾದರು. ದಶಮಹಾವಿದ್ಯೆಗಳೆಂದರೆ ಶತ್ರು ಸಂಹಾರವೆಂದು, ವಶೀಕರಣ ವಿದ್ಯೆ ಎಂದು ಹಲವಾರು ಜನ ಪ್ರಚಾರ ಮಾಡಿದವರು ಇದ್ದಾರೆ. ಆದರೆ ಈ ಶಕ್ತಿಗಳ ಬಗ್ಗೆ ಸರಿಯಾಗಿ ಅಧ್ಯಯನ ಮಾಡಿದರೆ ದಶಮಹಾವಿದ್ಯೆಗಳ ಮೇಲೆ ಗೌರವ ಹೆಚ್ಚುತ್ತದೆ. ಈ ವಿಶ್ವವನ್ನೇ ನಡೆಸುವ 10 ಅಮ್ಮನವರ ಶಕ್ತಿಗಳ ಬಗ್ಗೆ ತಿಳಿಯುತ್ತದೆ. ಮಂತ್ರಶಕ್ತಿಯ ತೀವ್ರತೆಯನ್ನಾಧರಿಸಿ ಒಂದೊಂದು ದೇವಿಗೂ ಒಂದೊಂದು ಹೆಸರಿದೆ. ದಶಮಹಾವಿದ್ಯೆಗಳಲ್ಲಿ ಕಾಳಿ, ತಾರ, ತ್ರಿಪುರ ಸುಂದರಿ, ಧೂಮಾವತಿ, ಭುವನೇಶ್ವರಿ, ಭೈರವಿ, ಚಿನ್ನಮಸ್ತ, ಮಾತಂಗಿ, ಭಗಳಾಮುಖಿ, ಕಮಲಾತ್ಮಿಕ ಈ 10 ಶಕ್ತಿಗಳನ್ನು ದಶಮಹಾವಿದ್ಯೆಗಳು ಎನ್ನುತ್ತಾರೆ. ರಮಣ ಮಹರ್ಷಿಗಳು ಕೂಡ ಅನೇಕ ಬಾರಿ ದಶಮಹಾವಿದ್ಯೆಗಳ ಬಗ್ಗೆ ಹೇಳಿದ್ದಾರೆ. ದಶಮಹಾವಿದ್ಯೆಗಳಲ್ಲಿರುವ ಅಮ್ಮನವರ ರೂಪವನ್ನು ನೋಡಿದರೆ ಒಂದು ಕ್ಷಣ ಭಯವಾಗುವುದು ಉಂಟು. ಕಾರಣ ಇಲ್ಲಿ ಅಮ್ಮನವರ ರೂಪ ಸೌಮ್ಯವಾಗಿರುವುದಿಲ್ಲ. ಇಲ್ಲಿ ಅಮ್ಮನವರ ಉಗ್ರ ರೂಪಗಳನ್ನು ನೋಡಿ ಕೆಲವರು ಕ್ಷುದ್ರ ಶಕ್ತಿಗಳೆಂದು ಭಾವಿಸುತ್ತಾರೆ. ಆದರೆ ಅದು ತಪ್ಪು. ನಮ್ಮಲ್ಲಿ ಅನೇಕ ಜನ ಉಗ್ರ ನರಸಿಂಹ ಸ್ವಾಮಿಯನ್ನು ಪೂಜಿಸುತ್ತೇವೆ. ಇದೇ ರೀತಿ ದಶಮಹಾವಿದ್ಯೆಗಳು ಕೂಡ. ದಶಮಹಾವಿದ್ಯೆಗಳಲ್ಲಿ ಮೊದಲನೆಯದು ಕಾಳಿ. ಕಾಲವನ್ನು ಬದಲಿಸುವ, ಕಾಲವನ್ನು ನಿಯಂತ್ರಿಸುವ ಶಕ್ತಿಯನ್ನು ಕಾಳಿ ಎನ್ನುತ್ತೇವೆ. ಉಜ್ಜಯಿನಲ್ಲಿರುವ ಶಿವನನ್ನು ಮಹಾಕಾಳೇಶ್ವರ ಎನ್ನುತ್ತಾರೆ. ದೇವಿಯನ್ನು ಮಹಾಕಾಳಿ ಎನ್ನುತ್ತಾರೆ. ಕಾಲವನ್ನು ನಿಯಂತ್ರಿಸುವವರಾದ್ದರಿಂದ ಇವರಿಗೆ ಆ ಹೆಸರು ಬಂತು. ಉಜ್ಜಯಿನಲ್ಲಿ ಕಾಲವನ್ನು ನಿಯಂತ್ರಣ ಮಾಡುವ ಶಕ್ತಿ ಇದೆ ಎಂಬುದಕ್ಕೆ ಅದೆಷ್ಟೋ ಉದಾಹರಣೆಗಳಿವೆ. ನಮಗೆ ಸಹಜವಾಗಿ ಏನಾದರೂ ಕೆಟ್ಟದಾದರೆ ನಮ್ಮಲ್ಲಿ ಬರುವ ಮೊದಲ ಮಾತು ನಮ್ಮ ಟೈಮ್ ಸರಿ ಇಲ್ಲ ಎಂದು. ಕಾಲ ಬದಲಾದರೆ ನಮ್ಮ ಪರಿಸ್ಥಿತಿಗಳು ಬದಲಾಗುತ್ತದೆ ಎಂದೇ ಅಲ್ವಾ ಇದರ ಅರ್ಥ. ಆ ಕಾಲವನ್ನು ಬದಲಿಸುವ ಶಕ್ತಿಯೇ ಕಾಳಿ ಮಾತೆ. ಕಾಳಿಯ ರೂಪ ಏಕೆ ಅಷ್ಟು ಭಯಂಕರವಾಗಿರುತ್ತದೆ ಎಂದು ಕೆಲವರಿಗೆ ಸಂದೇಹ. ಆದರೆ ಅದು ಭಯಂಕರ ಸ್ವರೂಪವಲ್ಲ, ಕಾಲವನ್ನು ಸೂಚಿಸುವ ರೂಪ ಎಂದು ಸರಿಯಾಗಿ ನೋಡಿದರೆ ಅರ್ಥವಾಗುತ್ತದೆ. ಈ ವಿಷಯದ ಬಗ್ಗೆ ಮುಂದೊಂದು ದಿನ ಸುದೀರ್ಘವಾದ ವಿಡಿಯೋ ಮಾಡ್ತೇನೆ.
ದಶಮಹಾವಿದ್ಯೆಗಳಲ್ಲಿ ಒಂದೊಂದು ಶಕ್ತಿಯನ್ನು ಹೊಂದಿರುತ್ತದೆ. ಕಾಳಿ ಹಾಗೂ ಚಿನ್ನಮಸ್ತಾದೇವಿ ಕಾಲವನ್ನು ಶಾಸನೆ ಮಾಡಿದರೆ, ತಾರಾ ಮಾತಂಗಿ ಒಳ್ಳೆಯ ಮಾತು ಅಂದ್ರೆ ವಾಕ್ ಮತ್ತು ಜ್ಞಾನವನ್ನು ಕೊಡುತ್ತದೆ. ತ್ರಿಪುರ ಸುಂದರಿ ಕಮಲಾತ್ಮಿಕ ಐಶ್ವರ್ಯಕ್ಕೆ, ಆನಂದಕ್ಕೆ, ಅಂದಕ್ಕೆ ಪ್ರತೀಕ. ಭುವನೇಶ್ವರಿ ಧೂಮಾವತಿ ನಮ್ಮಲ್ಲಿರುವ ಮಾನಸಿಕ ಶಕ್ತಿಯನ್ನು ಅಧಿಕಗೊಳಿಸುತ್ತದೆ. ಭೈರವಿ ಬಗಳಾಮುಖಿ ನಮ್ಮ ಪರಿಸ್ಥಿತಿಗಳನ್ನು ಬದಲಿಸುತ್ತದೆ. ಗತಿ ಹಾಗೂ ಸ್ಥಿತಿ ಶಕ್ತಿಗಳನ್ನು ನಿಯಂತ್ರಿಸುತ್ತದೆ. ಇದು ದಶಮಹಾವಿದ್ಯೆಗಳ ಶಕ್ತಿಗಳು. ಇದರಲ್ಲಿ ಕಾಲಕ್ಕೆ ಅಧಿಪತಿಗಳು ಕಾಳಿ, ಕಾಳೇಶ್ವರ ಹಾಗೂ ಅಂಥದ್ದೇ ಶಕ್ತಿಯಾದ ಕಾಲಭೈರವ. ಕಾಲಭೈರವನ ಆರಾಧನೆಯಿಂದ ನಮ್ಮ ಕೆಟ್ಟ ಸಮಯವನ್ನು ಬದಲಿಸಿಕೊಳ್ಳಬಹುದು. ಆದರೆ ಕಾಲಭೈರವನ ಆರಾಧನೆಗೆ ಸರಿಯಾದ ಗುರುವಿನ ಮಾರ್ಗದರ್ಶನ ಬೇಕು. ಅಂತಹ ಗುರುಗಳು ಹಿಮಾಲಯಗಳಲ್ಲಿ, ಕಾಶಿ ಕಾಮಾಖ್ಯಗಳಂತಹ ಪವಿತ್ರ ಕ್ಷೇತ್ರಗಳಲ್ಲಿ ಮಾತ್ರ ಸಿಗಲು ಸಾಧ್ಯ. ಅವರು ಕೂಡ ಯಾರನ್ನು ಅಷ್ಟು ಸುಲಭವಾಗಿ ಅಂಗೀಕರಿಸುವುದಿಲ್ಲ, ಶಿಷ್ಯನಾಗಿ ಸ್ವೀಕರಿಸುವುದೂ ಇಲ್ಲ. ಕಾಲ ಅನ್ನುವ ಮಾತಿನಿಂದ ಕಾಳಿಯ ಉದ್ಭವವಾಯಿತು. ಕಾಳಿಯ ಅವತಾರದ ಬಗ್ಗೆ ದೇವಿ ಭಾಗವತದಲ್ಲಿ ಹಾಗೂ ವೇದಗಳಲ್ಲಿ ಹಲವಾರು ಕಡೆ ಉಲ್ಲೇಖಗಳಿವೆ. ರಾಮಕೃಷ್ಣ ಪರಮಹಂಸರನ್ನು ಕಾಳಿ ಮಾತೆ ತಾಯಿಯಂತೆ ಲಾಲಿಸಿದಳು ಎಂಬುದು ಕಥೆಯಲ್ಲ, ನಿಜ. ಆ ಶಕ್ತಿಯಿಂದಲೇ ಪರಮಹಂಸರು ವಿವೇಕಾನಂದರಂತಹ ಪರಮ ಶ್ರೇಷ್ಠರನ್ನು ಈ ದೇಶಕ್ಕೆ ಕೊಡಲು ಸಾಧ್ಯವಾಯಿತು. ಸೃಷ್ಟಿಯ ಆರಂಭದಲ್ಲಿ ಬಿಗ್ ಬ್ಯಾಂಗ್ ನಂತಹ ವಿಸ್ಫೋಟವಾಯಿತು. ಆ ಕೋರ್ ಎನರ್ಜಿಯನ್ನೇ ನಾವು ಬ್ರಹ್ಮ ಎಂದಿದ್ದು. ವಿಸ್ತರಿಸುತ್ತಿರುವ ವಿಶ್ವವನ್ನೇ ವಿಷ್ಣು ಅಂತಿವೆ. ಅಷ್ಟು ದೊಡ್ಡ ಕೋರ್ ಎನರ್ಜಿಯಲ್ಲಿ ಕೆಲವು ನೆಗೆಟಿವ್ ಎನರ್ಜಿಗಳು ಹುಟ್ಟುತ್ತೆ ಅಲ್ವಾ? ಹಾಗೆ ವಿಷ್ಣುವಿನಿಂದ ಮಧು ಕೈಟಬರೆಂಬ ರಾಕ್ಷಸ ಶಕ್ತಿಗಳು ಉದ್ಭವವಾದವು. ಆ ರಾಕ್ಷಸ ಶಕ್ತಿಗಳು ಕೋರ್ ಎನರ್ಜಿ ಆದ ಬ್ರಹ್ಮನನ್ನು ಡಿಸ್ಟರ್ಬ್ ಮಾಡಲು ಶುರು ಮಾಡಿದವು. ನಮ್ಮ ಕಂಪ್ಯೂಟರ್ ಭಾಷೆಯಲ್ಲಿ ವೈರಸ್ ನ ತರ. ಈಗ ವೈರಸ್ ಅನ್ನು ನಿರ್ಮೂಲನೆ ಮಾಡುವ ಆಂಟಿ ವೈರಸ್ ಬೇಕಲ್ವಾ? ಆ ಆಂಟಿ ವೈರಸ್ ಗಿಂತ ಅದೆಷ್ಟೋ ಶಕ್ತಿವಂತವಾಗಿರಬೇಕು. ಆಗ ಮಧು ಕೈಟಬರೆಂಬ ರಾಕ್ಷಸ ಮಾಯೆಯನ್ನು ಸಂಹರಿಸುವುದಕ್ಕೆ ಆವಿರ್ಭವಿಸಿದ್ದೆ ಕಾಳಿ. ಆ ಕಾಲವನ್ನು ಬದಲಿಸಿ ಆ ಕಾಲದಲ್ಲಿ ಮಧು ಕೈಟಬರೆಂಬ ರಾಕ್ಷಸ ಶಕ್ತಿಯೇ ಇಲ್ಲದಂತೆ ಮಾಡಿ ಮತ್ತೆ ವಿಷ್ಣು ಶಕ್ತಿ, ಮೂಲ ಶಕ್ತಿ ಬ್ರಹ್ಮ ಮಾಡುತ್ತಿರುವ ಈ ಸೃಷ್ಟಿಯನ್ನು, ಪ್ರೋಗ್ರಾಮಿಂಗ್ ಅನ್ನು ರೀಬೂಟ್ ಮಾಡಿದ ಶಕ್ತಿಯೇ ಈ ಕಾಳಿ ಅವತಾರ. ಅದಕ್ಕೆ ಪುರಾಣಗಳಲ್ಲಿ ಮಹಾಪ್ರಳಯದ ಸಮಯದಲ್ಲಿ ಕಾಲ ತಾಂಡವ ಮಾಡಿದ ಶಕ್ತಿ ಎಂದು ಕಾಳಿಯನ್ನು ಕರೆಯುತ್ತಾರೆ. ಅಂದ್ರೆ ವಿಶ್ವವನ್ನು ನಡೆಸುವ ಕಾಲಕ್ಕೆ ಅಧಿಪತಿ ಕಾಳಿ. ಅಂತಹ ಶಕ್ತಿಯನ್ನು ನಿಯಂತ್ರಿಸುವುದು ಸುಲಭವಲ್ಲ. ಅದೇ ಕಾರಣಕ್ಕೆ ಶಿವ ಬಂದಿತ್ತು. ನಿನ್ನ ಶಕ್ತಿ ಇಡೀ ವಿಶ್ವ ಭರಿಸಲಾಗದು, ಆದ್ದರಿಂದ ಆ ಶಕ್ತಿಯನ್ನು ನಿಯಂತ್ರಿಸಲು ನನ್ನ ದೇಹದ ಮೇಲೆ ಕಾಲಿಡು ಎಂದು ಶಿವ ಕಾಳಿಯನ್ನು ಕೋರಿದ. ಹಾಗೆ ಕಾಳಿ ದೇವಿ ಶಿವನ ದೇಹದ ಮೇಲೆ ಕಾಲಿಟ್ಟಳು. ಅಂದ್ರೆ ಕಾಳಿ ದೇವಿಯ ಶಕ್ತಿಯನ್ನು ನ್ಯೂಟ್ರಲೈಸ್ ಮಾಡಿದ ಶಕ್ತಿ ಶಿವ. ಈಗ ಈ ವಿಶ್ವವನ್ನು ಅರ್ಥ ಮಾಡಿಕೊಳ್ಳಿ. ಆದಿಶಕ್ತಿಯ ಪರಮಾಣುವಿನಿಂದ ವಿಶ್ವ ಹುಟ್ಟಿತು. ಆ ವಿಶ್ವ ಬೆಳೆಯುವುದೇ ವಿಷ್ಣು. ಆ ವಿಶ್ವವನ್ನು ನಡೆಸುವ ಕೋರ್ ಎನರ್ಜಿನೇ ಬ್ರಹ್ಮಾಂಡ, ಅಂದ್ರೆ ಬ್ರಹ್ಮ. ಈ ಬ್ರಹ್ಮಾಂಡವನ್ನು ನಡೆಸುವ ಕಾಲವೇ ಕಾಳಿ. ಈ ವಿಶ್ವದಲ್ಲಿರುವ ಪ್ರಮಾದಕರವಾದ ಶಕ್ತಿಗಳನ್ನು ತನ್ನೊಳಗೆ ಲಯ ಮಾಡಿಕೊಂಡು ನ್ಯೂಟ್ರಲೈಸ್ ಮಾಡುವ ಲಯಕಾರಕನೇ ಶಿವ. ಇವೆಲ್ಲ ಆಯಾ ಶಕ್ತಿಗಳ ಹೆಸರು. ಈಗೊಮ್ಮೆ ಕಾಳಿಯ ವಿಗ್ರಹವನ್ನು ನೋಡಿ. ಅದರಲ್ಲಿ ಯೂನಿವರ್ಸಲ್ ಥಿಯರಿ ಅಂದ್ರೆ ವಿಶ್ವ ಸಿದ್ಧಾಂತವೇ ಕಾಣುತ್ತದೆ. ಕಾಳಿ ಸಾಧನೆ ಅಷ್ಟು ಸುಲಭವಾದ್ದಲ್ಲ. ನೇರವಾಗಿ ಪ್ರಕೃತಿಯಲ್ಲಿರುವ ಅತೀತ ಶಕ್ತಿಗಳನ್ನು ಕರೆಯುವುದೇ ಕಾಳಿ ಸಾಧನೆ. ಮನುಷ್ಯ ಪ್ರತಿಯೊಂದು ವಿಷಯಕ್ಕೂ ಭಯ ಬೀಳುತ್ತಾ ಇರುತ್ತಾನೆ. ಪ್ರತಿಯೊಂದು ಕೆಲಸ ಆಗುತ್ತದೋ ಇಲ್ಲವೋ ಎಂದು ಭಯಕ್ಕೊಳಗಾಗುತ್ತಿರುತ್ತಾನೆ. ಪ್ರತಿಯೊಂದು ಸೋಲಿಗೂ ಭಯ ಬೀಳುತ್ತಿರುತ್ತಾನೆ. ಅಂಥ ಭಯಗಳನ್ನು ದೂರ ಮಾಡುವ ಶಕ್ತಿಯೇ ಕಾಳಿ. ಕಾಳಿಯ ರೂಪವೇ ಭಯಂಕರವಾಗಿರುತ್ತದೆ. ಆ ರೂಪವನ್ನು ದರ್ಶಿಸುವ, ಉಪಾಸನೆ ಮಾಡುವ ಶಕ್ತಿ ಇದ್ದವನಿಗೆ ಯಾವ ಭಯವೂ ಇರುವುದಿಲ್ಲ. ಕಾಳಿ ಸಾಧನೆ ಮಾಡುವವನಿಗೆ ಭಯ ಇರುವುದಿಲ್ಲ ಎಂದು ಯೋಗಿಗಳು, ಮುನಿಗಳು ಹೇಳುತ್ತಾರೆ. ಅದೆಷ್ಟೋ ಭೂತ ಪ್ರೇತಗಳನ್ನು, ದುಷ್ಟ ಶಕ್ತಿಗಳನ್ನು ನಿರ್ಮೂಲನೆ ಮಾಡುವ ಶಕ್ತಿ ಕಾಳಿ ದೇವಿಯ ಉಪಾಸನೆಗಿದೆ. ಸ್ನೇಹಿತರೆ, ಇಲ್ಲೊಂದು ಮಾತು, ಸರಿಯಾದ ಗುರುವಿನ ಮಾರ್ಗದರ್ಶನವಿಲ್ಲದೆ ಯಾವುದೇ ಶಕ್ತಿ ದೇವತೆಗಳನ್ನು ಉಪಾಸನೆ ಮಾಡುವುದು ಅಷ್ಟು ಸುಲಭದ ಮಾತಲ್ಲ. ಹಾಗೆ ಮಾಡುವುದರಿಂದ ಆಗುವ ಪ್ರಯೋಜನಕ್ಕಿಂತ ಹಾನಿಯೇ ಜಾಸ್ತಿ. ಸ್ನೇಹಿತರೆ, ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯಗಳನ್ನು ನಮ್ಮ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋಲಿ ಮತ್ತೆ ಸಿಗುವ. ಅರುಣಾಚಲ ಶಿವ.